ಏಬಲ್ ಜಾಬ್ಸು ಹೇಗೆ ಇನ್ಸ್ಟಾಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್, ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಏಬಲ್ ಜಾಬ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಕೊಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ನೇಮ್ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ OTP ಬರುತ್ತೆ. ಆ OTP ಮೊಬೈಲ್ ನಂಬರ್ಗೆ ನಿಮ್ಮ ಇಲ್ಲಿ ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. 6 ಡಿಜಿಟ್ OTP ನಂಬರ್ ನಿಮಗೆ ನಿಮ್ಮ ನಂಬರ್ಗೆ ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅಕೌಂಟ್ ಲಾಗಿನ್ ಆಯಿತು. ಇಲ್ಲಿ ಅಲೋ ಆಕ್ಸೆಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ನೀವು ಅಲೋ ಕೊಡಿ. ಓಪನ್ ಆಯಿತು. ಇಲ್ಲಿ ಪ್ರಿಪೇರ್ ಫಾರ್ ಇಂಟರ್ವ್ಯೂ ಇದೆ, ಮತ್ತು ಅಪ್ಲೈ ಆ್ಯಂಡ್ ಗೆಟ್ ಜಾಬ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಅವರು ಕೋರ್ಸ್ನ ನಿಮಗೆ ಆಫರ್ ಮಾಡ್ತಾರೆ. ಆ ಕೋರ್ಸ್ನ ನೀವು ಫ್ರೀಯಾಗಿ ಕಲಿಬೋದು. ಇದರಲ್ಲಿ ನೋಡಿ, ಸ್ಟಾರ್ಟ್ ಯುವರ್ ಜರ್ನಿ ಅಂತದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಎಲ್ಲ ಜಾಬ್ಸ್ ಎಲ್ಲ ಥರ ಇದೆ. ಆಲ್ ರೋಲ್ ಅಂತಿದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಇದೆ, ಮತ್ತು ಕಸ್ಟಮರ್ ಸಪೋರ್ಟ್ ಅಂತಿದೆ, ಕಸ್ಟಮರ್ ಸಪೋರ್ಟ್ ನಾನ್ ವಾಯ್ಸ್ ಇದೆ, ಮತ್ತು ಬ್ಯಾಂಕ್ ರಿಲೇಷನ್ಶಿಪ್ ಮ್ಯಾನೇಜರ್ ಇದೆ. ಇದರಲ್ಲಿ ಯಾವುದು ನೀವು ಚಾಯ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲೊಂದು ಟೆಕ್ನಿಕಲ್ ಜಾಬ್ಸು, ಮತ್ತು ಕಾಪಿ ರೈಟ್ ಆ್ಯಂಡ್ ಕಂಟೆಂಟ್ ರೈಟಿಂಗ್ ಜಾಬು, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಎಲ್ಲ ಇದೆ. ಇದು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಮೇಲೆ ಇಲ್ಲಿ ಎನಿ ಜಾಬ್ ಅಂತಿದೆ, ಮತ್ತು ಇಲ್ಲಿ ಎನಿ ಜಾಬು, ಮತ್ತು ಫ್ಲಿಪ್ಕಾರ್ಟ್ ಹೈರಿಂಗ್ ಇದೆ, ಮತ್ತು ಪಾಲಿಸಿ ಬಜಾರ್ ಹೈರಿಂಗ್ ಇದೆ, ಮತ್ತು ಬೈಜೂಸ್ ಇದೆ, ಮಿಂತ್ರಾ ಇದೆ. ಇದೆಲ್ಲ ಜಾಬ್ಸ್ ನಿಮಗೆ ಹೈರಿಂಗ್ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೆಲ್ಲ ಜಾಬ್ದು ನಿಮಗೆ ಡೀಟೇಲ್ಸ್ ಬರುತ್ತೆ, ಎಲ್ಲ ಥರ ಜಾಬ್ದು. ಇಲ್ಲಿ ನೋಡ್ಬೋದು, ಫ್ಲಿಪ್ಕಾರ್ಟ್ ಕಸ್ಟಮರ್ ಸಪೋರ್ಟ್ ಅಸೆಸ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಸಾರ್ಥಕ್ ಆ್ಯಂಡ್ 35 ಅದರ್ ವಾಟ್ ಎ ಜಾಬ್ ಅಂತ ಇದೆಯಲ್ಲ, ಇಷ್ಟು ಜನ 35 ಜನ ಇದ್ರ ಮೂಲಕ ಜಾಬ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, 0 ಫೀಸ್ ಅಂತ ಇದೆ. ಆಲ್ ಏಬಲ್ ಜಾಬ್ಸ್ ಕೋರ್ಸಸ್ ಆರ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ನಿಮಗೆ ಇದರಲ್ಲಿ ಎಲ್ಲ ಫ್ರೀ ಇದೆ ಫ್ರೆಂಡ್ಸ್. ಎಲ್ಲ ಜಾಬ್ಸು ಮತ್ತು ಕೋರ್ಸು ಎಲ್ಲ ಫ್ರೀ ಇರುತ್ತೆ. ಅವ್ರು ಟ್ರೈನಿಂಗ್ ಕೊಡ್ತಾರೆ, ಅದೆಲ್ಲ ಫ್ರೀ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಕೋರ್ಸ್ ಆ್ಯಂಡ್ ಅಪ್ಲೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಅದ ತಕ್ಷಣ ಅದಕ್ಕಿಂತ ಮೊದಲು ಇಲ್ಲಿ ಜಾಬ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೊಕೇಶನ್ ಆಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದೆ. ಸ್ಯಾಲ್ರಿ ಬಂದುಬಿಟ್ಟು 12,000 ಫಾರ್ ಮಂತ್ ಇದೆ. ಎಲಿಜಿಬಿಲಿಟಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಗ್ರ್ಯಾಜುಯೇಟ್ ಆ್ಯಂಡ್ ಶುಡ್ ಹ್ಯಾವ್ ಲ್ಯಾಪ್ಟಾಪ್ ಆ್ಯಂಡ್ ಆ್ಯಂಡ್ರಾಯ್ಡ್ ಫೋನ್. ಅಂದರೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಮತ್ತು ನಿಮ್ಮದು ಒಂದು ಡಿಗ್ರಿ ಆಗಿರಬೇಕು ಫ್ರೆಂಡ್ಸ್, ಯಾವುದೋ ಡಿಗ್ರಿ ಆಗಲಿ. ಮತ್ತು ಶುಡ್ ಹ್ಯಾವ್ ಲ್ಯಾಪ್ಟಾಪ್ ಆ್ಯಂಡ್ ಆ್ಯಂಡ್ರಾಯ್ಡ್ ಫೋನ್ ಅಂತಿದೆಯಲ್ಲ, ನಿಮ್ಮ ಹತ್ರ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪ್ ಇದ್ದರೂ ಪರವಾಗಿಲ್ಲ, ಮತ್ತು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಮತ್ತು ಆ್ಯಂಡ್ರಾಯ್ಡ್ ಫೋನು ಇರಬೇಕು. ಇಲ್ಲಿ ಕಂಪ್ನಿ ಫ್ಲಿಪ್ಕಾರ್ಟ್ ಅದರದ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದು ಸತಿ ಎಲ್ಲ ಓದ್ಕೊಂಬಿಡಿ. ಮತ್ತು ಅವರೇಜ್ ಸ್ಯಾಲ್ರಿ ಹೈಕ್ ಆಫ್ಟರ್ 1 ಇಯರ್, ಅಂದರೆ ಆಫ್ಟರ್ 1 ವರ್ಷ ಆದಮೇಲೆ ನಿಮಗೆ 21% ಸ್ಯಾಲ್ರಿ ಹೈಕ್ ಮಾಡ್ತಾರೆ ಈ ಕಂಪ್ನಿ ರೂಲ್ಸ್ ಪ್ರಕಾರ. ಮತ್ತು ಅಬೌಟ್ ಕೋರ್ಸ್ ಅಂದರೆ 1 ಅವರ್ ಕಂಪ್ಲೀಟ್ ಆ್ಯಟ್ ಯುವರ್ ಓನ್ ಫೇಸ್. ಅಂದರೆ ಫೇಸ್ ಟು ಫೇಸ್ ಇದು ಇಲ್ಲಿ ನೋಡ್ಬೋದು, 1 ಅವರ್ ಕಂಪ್ಲೀಟ್ ಆ್ಯಟ್ ಯುವರ್ ಓನ್ ಫೇಸ್ ಅಂದರೆ 1 ಅವರ್ ಇರುತ್ತೆ. ಇಲ್ಲಿ ಅಬೌಟ್ ದಿ ಕೋರ್ಸ್ ಅಂತಿದೆ ಫ್ರೆಂಡ್ಸ್, ಎಲ್ಲ ಫ್ರೀ ಇದೆ, ನೀವು ಅಪ್ಲೈ ಮಾಡ್ಬೋದು. ಪಾಸ್ ಆಲ್ ದಿ ಎಕ್ಸಾಮ್ಸ್ ಅಂದರೆ ಸ್ಟೆಪ್ಸ್ ಟು ಸಕ್ಸಸ್. ಪಾಸ್ ಆಲ್ ದಿ ಎಕ್ಸಾಮ್ಸ್ ಇನ್ ಪ್ರೀ ಕೋರ್ಸ್, ವಿ ಅಲೈನ್ ಯು ಇಂಟರ್ವ್ಯೂ ವಿತ್ ಕಂಪ್ನಿ, ಕ್ರ್ಯಾಕ್ ದಿ ಇಂಟರ್ವ್ಯೂ ಆ್ಯಂಡ್ ಗೆಟ್ ದಿ ಪ್ಲೇಸ್. ಅಂದರೆ ಈ 3 ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗತ್ತೆ.
ಇಲ್ಲಿ ನೋಡ್ಬೋದು ಹೌ ಡು ಐ ಗೆಟ್ ದ ಇಂಟರ್ವ್ಯೂಸ್ ಅಂತಿದೆ. ಇದೆಲ್ಲ ಯು ಕ್ಯಾನ್ ಗೋ ಟು ದಿ ಜಾಬ್ ಸೆಕ್ಷನ್ ಆ್ಯಂಡ್ ಅಪ್ಲೈ ಫಾರ್ ದಿ ಜಾಬ್ಸ್ ರೆಕಮೆಂಡೇಶನ್. ಇಲ್ಲಿ ನೋಡ್ಬೋದು ಕಸ್ಟಮರ್ ಸಪೋರ್ಟ್ ವಾಯ್ಸ್ ಇಂಟರ್ವ್ಯೂ ಇದೆ. ಕೋರ್ಸಸ್ ಬೈ ಸ್ಯಾಲ್ರೀಸ್ ಅಂದರೆ 10 to 20,000 ಇರುತ್ತೆ, 20 to 30,000 ಈ ಥರ ಇರುತ್ತೆ ಫ್ರೆಂಡ್ಸ್ ಸ್ಯಾಲ್ರಿನ. ಅಂದರೆ ಇಲ್ಲಿ ಈಗ ನೀವು ಕ್ಲಿಕ್ ಮಾಡಬೇಕು, ಸ್ಟಾರ್ಟ್ ಕೋರ್ಸ್ ಆ್ಯಂಡ್ ಅಪ್ಲೈ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫ್ಲಿಪ್ಕಾರ್ಟ್ ಕಸ್ಟಮರ್ ಸಪೋರ್ಟ್ ಅಂತಿದೆಯಲ್ಲ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ. ಮತ್ತು ಸ್ಕ್ರಾಲ್ ಇದೆಯಲ್ಲ ಸ್ಕ್ರಾಲ್ ಅಂತ ಕ್ಲಿಕ್ ಮಾಡಿ. ಸ್ಕ್ರಾಲ್ ಐ ಆಮ್ ರೆಡಿ ಅಂತಿದೆಯಲ್ಲ ಐ ಆಮ್ ರೆಡಿ ಅಂತ ಕ್ಲಿಕ್ ಮಾಡಿ. ಎಸ್ ಡನ್. ಮೋರ್ ಅಬೌಟ್ ಫ್ಲಿಪ್ಕಾರ್ಟ್ ಅಂದರೆ ಫ್ಲಿಪ್ಕಾರ್ಟ್ ಕಂಪ್ನಿ ಬಗ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದು ಸರಿ ಓದ್ಕೋಬೇಕಾಗತ್ತೆ ಎಲ್ಲರೂ. ಅದಾದ ತಕ್ಷಣ ಫ್ಲಿಪ್ಕಾರ್ಟ್ ಈಸ್ ಹೈರಿಂಗ್ ಫಾರ್ ಕಸ್ಟಮರ್ ಸಪೋರ್ಟ್ ರೋಲ್. ಇನ್ ಎ ಕಸ್ಟಮರ್ ಸಪೋರ್ಟ್ ರೋಲ್ ಯು ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ರಿಸಾಲ್ವಿಂಗ್ ಕಸ್ಟಮರ್ ಕಂಪ್ಲೇಂಟ್ಸ್ ಆ್ಯಂಡ್ ಕ್ವೈರೀಸ್ ಆನ್ ಕಾಲ್, ಇಮೇಲ್ ಆರ್ ಚಾಟ್. ಅಂದರೆ ಫ್ಲಿಪ್ಕಾರ್ಟ್ ಕಸ್ಟಮರ್ಸ್ಗೆ ಏನಾದರೂ ಅವರಿಗೆ ಮತ್ತು ಹೆಲ್ಪ್ ಬೇಕಾದರೆ ಮತ್ತು ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೀವು ಅದನ್ನು ಕಾಲ್ ಮೂಲಕ ಅಥವಾ ಇಮೇಲ್ ಮೂಲಕ ಚಾಟ್ ಮೂಲಕ ನೀವು ಅದನ್ನು ಕಂಪ್ಲೇಂಟ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ, ಕಸ್ಟಮರ್ ಕಂಪ್ಲೇಂಟ್ನ. ಇಲ್ಲಿ ನೋಡ್ಬೋದು ಇಂಟ್ರೆಸ್ಟೆಡ್ ಇನ್ ರೋಲ್, ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್, ಟೇಕ್ ಅವರ್ ಅಸೆಸ್ಮೆಂಟ್ಸ್ ಅಂತಿದೆಯಲ್ಲ ಇನ್ನು ಕ್ಲಿಕ್ ಮಾಡಿ. ಇಂಗ್ಲೀಷ್ ಕ್ವಿಜ್, ಇಲ್ಲಿ ಇಂಗ್ಲೀಷ್ ಕ್ವಿಜ್ ಅಂತ ಇದು ಓಪನ್ ಆಗುತ್ತೆ. ಗ್ರಾಮರ್, ವೆಕಾಬ್ಯುಲರಿ, ಫ್ಲೂಯೆನ್ಸಿ ಚೆಕ್ ಮಾಡ್ತಾರೆ, ಅದು ಎಕ್ಸಾಮ್ ಇರುತ್ತೆ. ಅದಾದ ತಕ್ಷಣ ಇಲ್ಲಿ ನಿಮಗೆ ಇಂಗ್ಲೀಷ್ ಕ್ವಿಜ್ ಅಂತಿದೆಯಲ್ಲ ಇಲ್ಲಿ ನೋಡ್ಬೋದು. ದಿ ಇಂಗ್ಲೀಷ್ ಕ್ವಿಜ್ ವಿಲ್ ಬಿ ಅಸೆಸ್ ಯುವರ್ ಲ್ಯಾಂಗ್ವೇಜ್ ಎಬಿಲಿಟಿ, ಅಂದರೆ ನಿಮ್ಗೆ ಟೆಸ್ಟ್ ಮಾಡ್ತಾರೆ ಇಂಗ್ಲೀಷ್ ಫ್ಲೂಯೆನ್ಸಿ ಹೆಂಗಿದೆ ಅಂತ. ದೇರ್ ವಿಲ್ ಬಿ 2 ಸೆಕ್ಷನ್. ಇನ್ ಫಸ್ಟ್ ಸೆಕ್ಷನ್ ಯು ವಿಲ್ ಬಿ ಆಸ್ಕ್ಡ್ ದಿ ಫಾಲೋವಿಂಗ್ ಕ್ವಶನ್ಸ್: ಲಿಸ್ನಿಂಗ್ ಕಂಪ್ಯಾರಿಸನ್ ಕ್ವಶನ್ಸ್, ಗ್ರಾಮರ್ ಕ್ವಶನ್ಸ್ ಮತ್ತು ವೆಕಾಬ್ಯುಲರಿ ಬೇಸ್ ಕ್ವಶನ್ಸ್. ಅಂದರೆ ನಿಮಗೆ ಟೆಸ್ಟ್ ಮಾಡ್ತಾರೆ ಇಂಗ್ಲೀಷ್ ಎಷ್ಟು ನಿಮಗೆ ಫ್ಲೂಯೆನ್ಸಿ ಇದೆ ಮತ್ತು ಇಂಗ್ಲೀಷಲ್ಲಿ ನೀವು ಎಷ್ಟು ಇಂಪ್ರೂವ್ ಇದ್ದೀರಾ ಅಂತ. ಸೆಕ್ಷನ್ 1 ಅದರಲ್ಲಿ ನಿಮಗೆ ಈ ಥರ ಕ್ವಶನ್ಸ್ ಇರುತ್ತೆ. ಹೌ ವಿಲ್ ಯು ರೆಸ್ಪಾಂಡ್ ಟು ಸ್ಪೀಕರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ವಶನ್ಸ್ ಇದೆ, ಆ ಕ್ವಶನ್ಸ್ನ ನೀವು ಯಾವ್ದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಥರ ಕ್ವಶನ್ಸ್ ಇರುತ್ತೆ ಫ್ರೆಂಡ್ಸ್. I'm slammed with work. I also have a deadline coming up. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಆಡಿಯೋ ಬರುತ್ತೆ. ಅದನ್ನು ಇಲ್ಲಿ ನಿಮಗೆ ಅದನ್ನು ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ರೆಸ್ಪಾಂಡ್ ಮಾಡ್ತೀರಾ, ಅಂದರೆ ಅವ್ರ ಪ್ರಾಬ್ಲಮ್ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಯ್ಸ್ ಬರುತ್ತೆ. ಅದನ್ನು ನೀವು ಕೆಳಗಡೆ ಅದು ನಿಮ್ಮದು ಹೇಗೆ ಅನಿಸುತ್ತೆ ನಿಮಗೆ ಅದನ್ನು ಇಲ್ಲಿ ಕ್ಲಿಕ್ ಮಾಡೋಕ್ಕೆ. I'm slammed with work. I also have a deadline coming up. It's cloudy, but I don't think it's going to rain. ಇದೆಲ್ಲ ಆಯಿತು ಫ್ರೆಂಡ್ಸ್. ಕಂಗ್ರಾಚುಲೇಷನ್, ಯು ಆರ್ ನಾವು ಎಲಿಜಿಬಲ್ ಫಾರ್ ಮೂವ್ ಫಾರ್ವರ್ಡ್ ಅಂತ ಇದೆಯಲ್ಲ ಇದ್ಮೇಲೆ ಇಲ್ಲಿ ಬರುತ್ತೆ. ಅದಾದ ತಕ್ಷಣ ಕೀಪ್ ಮೂವಿಂಗ್ ಎ ಹೆಡ್ ಅಂತಿದೆಯಲ್ಲ ಅದು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ರಿಂಗ್ ಮೀ ವೆನ್ ಯು ಡ್ಯಾಶ್ ಹೋಮ್ ಅಂತಿದೆಯಲ್ಲ ಅದು ಅದರಲ್ಲಿ ನಿಮಗೆ ಇಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ನೀವು ಫಿಲ್ ಮಾಡೋಕ್ಕಾಗತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಕ್ಲಿಕ್ ಮಾಡಿದ ತಕ್ಷಣ ಅದು ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ ಯು ಆರ್ ಎಲಿಜಿಬಲ್ ಫಾರ್ ಮೂವ್ ಫಾರ್ವರ್ಡ್ ಅಂತಿದೆಯಲ್ಲ ಅದು ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನಿಮಗೆ ಇಲ್ಲಿ ಮತ್ತು ಕ್ವಶನ್ಸ್ ಇರುತ್ತೆ, ಅದನ್ನು ನೀವೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೆಲೆಕ್ಟ್ ದಿ ವರ್ಡ್ ದ್ಯಾಟ್ ಮೀನ್ಸ್ ಫ್ಲೂಯೆಂಟ್ ಆ್ಯಂಡ್ ಕ್ಲಿಯರ್ ಇನ್ ಸ್ಪೀಚ್. ಇದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ
ಇಲ್ಲಿ ಮೂವ್ ಅಂತ ಇದೆಯಲ್ಲ, ಮೂವ್ ಅಂತ ನೋಡಿ ಕೊಡಿ. ಇಲ್ಲಿ ಸೆಕ್ಷನ್ 2, ಸೆಕ್ಷನ್ 1 ಅಂತ ಸೆಕ್ಷನ್ 2 ಇದೆ. ಸೆಕ್ಷನ್ 2ಗೆ ಹೇಗೆ ಅಪ್ಲೈ ಮಾಡೋಕೆ ಅಂತ ಇಲ್ಲಿದೆ ನೋಡಿ. ಇಲ್ಲಿ ರೆಕಾರ್ಡ್ ಅಂತಿದೆಯಲ್ಲ, ರೆಕಾರ್ಡ್ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಿ ಇದರಲ್ಲಿ ಹಾಕಬೇಕಾಗತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ರೆಸ್ಯೂಮ್ ಅಂತೆಲ್ಲ ರೆಸ್ಯೂಮ್ ಕ್ಲಿಕ್ ಮಾಡಿ. ಹಾಗೆ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಅದೇ ಥರ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಅಪ್ಲೈ ಮಾಡ್ಬೋದು. ನಿಮಗೆ ಇಮೇಲ್ ಬರುತ್ತೆ, ನಿಮ್ಮ ಮೇಲ್ ಐ ಡಿಗೆ ಇಮೇಲ್ ಬರುತ್ತೆ. ತಕ್ಷಣ ನಿಮಗೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.